ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನು ಕನ್ನಡತಿ. ದಯವಿಟ್ಟು ಎಲ್ಲರೂ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡಕತ್ತೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ಉದ್ದಿನ ಬೇಳೆಯಿಂದ ಹೆಂಗೆ ದೋಸೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. 3 ಗ್ಲಾಸ್ ಅಕ್ಕಿ ತೊಗೊಳ್ರಿ. ನಾನಿಲ್ಲೇ ನಮ್ಮ ಮನ್ಯಾಗ ಹುಟ್ರು ಜಾಸ್ತಿ ಇದಾವೆ, ಅದಕ್ಕೋಸ್ಕರ ಒಂದು 3 ಗ್ಲಾಸ್ ಅಕ್ಕಿ ತೊಗೊಳತ್ತೀನಿ ರೀ. ಈ ಗ್ಲಾಸಿಲ್ಲೇ ಅಳತೆ ತೊಗೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಒಂದು 1/4 ಕಪ್ಪಷ್ಟು ಕಡಲೆಬೇಳೆ ಹಾಕಕತ್ತೀನಿ ರೀ. ಮತ್ತು ಸ್ವಲ್ಪ ಅದ್ರಾಗ ಹೆಸರು ಬೇಳೆ ಹಾಕಬೇಕು. ಇದು ಹೆಸರು ಕಾಳು ಅಥವಾ ಹೆಸರು ಬೇಳೆ ಹಾಕಿರಿ. ಮತ್ತು ಅವಲಕ್ಕಿನ ನಾನು ಇಲ್ಲಿ ಸಪ್ರೇಟ್ ಹಾಕೊಳಕತ್ತೀನಿ ಫ್ರೆಂಡ್ಸ್. 1 ಗ್ಲಾಸ್ 3 ಗ್ಲಾಸಿಗೆ 1 ಗ್ಲಾಸ್ ಅವಲಕ್ಕಿ ಹಾಕೀನಿ. ಮತ್ತು ಇವನ್ನ ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಅಕ್ಕಿ ಭಾಳ ಹೊಲಸಿರ್ತಾವೆ, ರೇಷನ್ ಅಕ್ಕಿ ಅಲ್ರಿ, ಅದಕ್ಕೋಸ್ಕರ ಧೂಳು ಭಾಳ ಇರ್ತಾವೆ. ಅವನ್ನೆಲ್ಲ ತೊಳ್ಕೊಂಡು ಚೆಂದಾಗ ತೊಳೆದು ನೀರು ಹಾಕಿ ಒಂದು 3ರಿಂದ 4 ಅವರ್ ನೆನೆಸ್ಬೇಕು ರೀ ಫ್ರೆಂಡ್ಸ್. ನಾನು ಲೇಟಾಗಿ ನೆನಕಾಕತ್ತೀನಿ, ನೋಡೋಣ 3 ತಾಸ್ನಾಗ ಎಷ್ಟು ನೆನಿತೇವೋ ಗೊತ್ತಿಲ್ಲ. 3 ತಾಸು ಆಗಿಂದ ನೀವು ಮಿಕ್ಸಿ ಮಾಡಿ ಇಡಬೇಕು ಫ್ರೆಂಡ್ಸ್. ಮಿಕ್ಸಿ ಮಾಡಿ ಇಟ್ಟಿಂದ ನೋಡಿರಿ ಬೆಳಿಗ್ಗೆ 5:30 ಆಗೈತಿ. ನಮ್ಮ ಮನೆಯವರು ಜಲ್ದಿ ಕೆಲ್ಸಕ್ಕೆ ಹೋಗಾರ, ಅದಕ್ಕೋಸ್ಕರ ಹಿಟ್ಟನ್ನ ತೋರ್ಸಾಕತ್ತೀನಿ. 5:30ಗೆ ನಾನು ದೋಸೆ ಮಾಡಾಕತ್ತೀನಿ. ನೋಡಿರಿ ಈ ಥರ ಕಲಿಸ್ಬೇಕು ಹಿಟ್ಟನ್ನ. ಎಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ. ಆದ್ರೆ ಒಂದು 8 ಗಂಟೆ ಅಷ್ಟೊತ್ತಿನ ಮಟ್ಟಕ್ಕೆ ಆದ್ರೆ ಹಿಟ್ಟು ಇನ್ನೂ ಭಾಳ ಹದ ಬರ್ತೈತೆ ರೀ, ಚೆಂದ ಬರ್ತೈತಿ. ನೋಡಿರಿ ಹೆಂಗೆ ಬೊಗರು ಬಂದೈತಿ ಹಿಟ್ಟು. ಹಂಗೆ ಬರ್ರಿ ದೋಸೆ ಮಾಡೋಣ, ಹೆಂಗೆ ಹಾಕವು ನೋಡೋಣ. ನೋಡಿರಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ದೋಸೆ ಮಾಡ್ಕೊಬೋದು ರೀ. ಇದ್ರಾಗ ಹಿಟ್ಟಂತೂ ಭಾಳ ಮಸ್ತ್ ನೆಂದಿತ್ತು. ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ದೋಸೆ ಹಾಕಿ ಆಮೇಲೆ ಹೈ ಫ್ಲೇಮ್ ಒಳಗೆ ಗ್ಯಾಸ್ನ ಇಡ್ರಿ. ಅದ್ರ ಮೇಲೆ ಬೇಕಂದ್ರೆ ಎಣ್ಣೆ ಹಾಕೋರಿ, ಇಲ್ಲತ್ತಂದ್ರೆ ಬೇಡಂದ್ರೆ ತುಪ್ಪ ಇದ್ರೆ ತುಪ್ಪ ಹಾಕೋರಿ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ಹಾಕ್ಕೋಬೇಕ್ರಿ. ನಾ ಇಲ್ಲೇ ಎಣ್ಣೆ ಹಾಕಕತ್ತೀನಿ ರೀ ಫ್ರೆಂಡ್ಸ್. ಒಂದು 5 ನಿಮಿಷ ವೇಟ್ ಮಾಡ್ಬೇಕ್ರಿ. ಕೆಂಪಾಗ ದೋಸೆ ಕೆಂಪಾಗ ಮಟ ಕಾಯಬೇಕು. ಮತ್ತು ಇದನ್ನು ಸೆಟ್ ದೋಸೆ ಥರನೂ ಮಾಡ್ಕೊಬೋದು ಫ್ರೆಂಡ್ಸ್. ಹಿಟ್ಟು ಅಷ್ಟು ಚೆನ್ನಾಗಿ ಹದ ಇರ್ತೈತಿ. ಇದು ಅವಲಕ್ಕಿ ಹಾಕಿರ್ತೀವಲ್ಲ ಮಸ್ತ್ ಮೆತ್ತಗೆ ಆಕತ್ರಿ ಸೆಟ್ ದೋಸೆನ. ಬೇಕಂದ್ರೆ ಗರಿಯಾಗಿ ಮಾಡ್ಕೊಬೋದು, ಇಲ್ಲಾಂದ್ರೆ ಮೆತ್ತಗೆ ಬೇಕಂದ್ರೆ ಮೆತ್ತಗನೂ ಮಾಡ್ಕೊಬೋದು ರೀ ಫ್ರೆಂಡ್ಸ್. ಇದ್ರೊಳಗೆ ದೋಸೆ ಅಂತೂ ಮಸ್ತ್ ಬರ್ತಾವ್ರಿ. ಉದ್ದಿನಬೇಳೆ ಚಿಂತಿನ ಬೇಡ್ರಿ, ಉದ್ದಿನಬೇಳೆ ಹಾಕ್ಬೇಕನ್ನೋದು. ಉದ್ದಿನಬೇಳೆ ಹಾಕದೇ ಇದ್ರೂ ಗರಿಯಾಗಿ ಬರ್ತಾವ್ರಿ ದೋಸೆ. ಮತ್ತು ನಮ್ಗೆ ಮೆತ್ತಗೆ ಬೇಕಂತಂದ್ರೆ ಮೆತ್ತಗನೂ ಮಾಡ್ಕೊಬೋದು ರೀ. ಇದ್ರಾಗ 2 ಟೈಪ್ ಮಾಡ್ಕೋಬೇಕಾಗತ್ತೆ ರೀ, ಮಾಡ್ಕೊಬೋದು. ಆದ್ರೆ ನಾನು ಜಾಸ್ತಿ ಉದ್ದಿನಬೇಳೆ ಹಾಕಿ ಮಾಡೋಂಗಿಲ್ಲ. ಆಲ್ಮೋಸ್ಟ್ ಆಲ್ ಇದನ್ನ ಮಾಡಿರ್ತೀನಿ ರೀ ಅವಲಕ್ಕಿ ಹಾಕಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ದೋಸೆ. ನೋಡಿರಿ ಕುರು ಅಂತೈತಿ, ಗರಿಯಾಗಿ ಬಂದೈತಿ, ಮಸ್ತ್ ಬಂದೈತಿ ದೋಸೆ. ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ, ಆಲೂಗಡ್ಡೆ ಪಲ್ಯ ಮಸ್ತ್ ಆಗತ್ತೆ ರೀ ಕಾಂಬಿನೇಷನ್. ಈ ಥರ ಬೇಕಂದ್ರೆ